ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಬೆಂಗಳೂರು ವಿಶ್ವವಿದ್ಯಾನಿಲಯದ BCA 4ನೇ ಸೆಮಿಸ್ಟರ್ನ ಪದ್ಯವಾದಂತಹ ಜಾತ್ರೆಯಲ್ಲಿ ಶಿವ ಈ ಪದ್ಯ ಭಾಗದ ವಿವರಣೆಯನ್ನು ಕೇಳೋಣ. ಜಾತ್ರೆಯಲ್ಲಿ ಶಿವ ಈ ಪದ್ಯವನ್ನು ಬರೆದವರು ಕನ್ನಡದ ಪ್ರಸಿದ್ಧ ಕವಯತ್ರಿಯಾದಂತಹ ಶ್ರೀಮತಿ ಸವಿತಾ ನಾಗಭೂಷಣ ಅವರು. ಇವರು ಚಿಕ್ಕಮಗಳೂರಿನಲ್ಲಿ 1961ರಲ್ಲಿ ಜನಿಸಿದರೆ. ಇವರು BCom ಪದವೀಧರೆಯಾಗಿದ್ದು 20 ವರ್ಷಗಳ ಕಾಲ ಅಂಚೆ ಇಲಾಖೆಯಲ್ಲಿ ಕೆಲಸವನ್ನು ಮಾಡಿ ನಂತರ ಸೆಲ್ಫ್ ರಿಟೈರ್ಮೆಂಟನ್ನು ಪಡೆದುಕೊಳ್ತಾರೆ. ಇವರು ತಮ್ಮ ಕವಿತೆಗಳಲ್ಲಿ ನಮ್ಮ ದಿನನಿತ್ಯದ ಜೀವನದಲ್ಲಿ ನಡಿಬಹುದಾದಂತಹ ಚಿಕ್ಕ ಚಿಕ್ಕ ಘಟನೆಗಳು, ಅದರ ಒಂದು ಸಂತೋಷ, ನಲಿವು, ದುಃಖ ದುಮ್ಮಾನಗಳನ್ನು ಮತ್ತು ಅಲ್ಲಿರುವಂತಹ ಸೂಕ್ಷ್ಮ ಸಂವೇದನೆಗಳನ್ನು ತಮ್ಮ ಕವಿತೆಗಳಲ್ಲಿ ತಿಳಿಸ್ತಾ ಹೋಗ್ತಾರೆ. ಇವರ ಕವಿತೆಗಳಲ್ಲಿ ನಾವು ಸಾವಧಾನ, ಸಂಯಮ, ತಾಯ್ತನ, ಮಮತೆ ಮತ್ತಿತರ ಮನುಷ್ಯತ್ವದ ಅಂತಃಕರಣವನ್ನು ಎತ್ತಿ ಹಿಡಿಯುವಂತಹ ಗುಣಗಳನ್ನು ನಾವು ಕಾಣಬಹುದು. ಹೀಗೆ ಸವಿತಾ ನಾಗಭೂಷಣ ಅವರು ನಾ ಬರುತ್ತೇನೆ ಕೇಳ, ಚಂದ್ರನನ್ನು ಕರೆಯಿರಿ ಭೂಮಿಗೆ, ಹೊಳೆಮಗಳು, ಆಕಾಶ ಮಲ್ಲಿಗೆ ಮತ್ತು ಜಾತ್ರೆಯಲ್ಲಿ ಶಿವ ಹಾಗೂ ಕೆಂಡಸಂಪಿಗೆ ಅನ್ನುವಂತಹ ಕವನ ಸಂಕಲನಗಳನ್ನ ರಚನೆ ಮಾಡಿದ್ದಾರೆ. ಜೊತೆಗೆ ಕಾಡಲ್ಲಿ ಹೂವುಗಳು, ಹಳ್ಳಿಯ ದಾರಿ ಮತ್ತು ತ್ರಿಲೋಕ ಅನ್ನುವಂತಹ ಕಾದಂಬರಿಗಳನ್ನು ಕೂಡ ಬರೆದಿದ್ದಾರೆ. ಜೊತೆಗೆ ಇವರಿಗೆ ಸಾಕಷ್ಟು ಪ್ರಶಸ್ತಿಗಳು ಕೂಡ ಬಂದಿದ್ದಾವೆ. ನಾ ಬರುತ್ತೇನೆ ಕೇಳ ಕವನ ಸಂಕಲನಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಜೊತೆಗೆ ಇನ್ನೂ ಹಲವಾರು ಕವನ ಸಂಕಲನಗಳಿಗೆ DS ಕರ್ಕಿ ಕಾವ್ಯ ಪ್ರಶಸ್ತಿ, MK ಇಂದಿರಾ ಪ್ರಶಸ್ತಿ, BH ಶ್ರೀಧರ ಪ್ರಶಸ್ತಿ, ಅತ್ತಿಮಬ್ಬೆ ಪ್ರತಿಷ್ಠಾನ ಪ್ರಶಸ್ತಿಗಳು ಇವರಿಗೆ ಬಂದಿವೆ ಅಂತ ಹೇಳಬಹುದು. ಕವಿತೆ ಹೀಗಿದೆ. ಅದೇ ಆ ಶಿವನ ವೇಷಧಾರಿ ನಾನಿದ್ದ ಬಸ್ಸಿನಲ್ಲಿಯೇ ಇದ್ದ, ನನ್ನೊಂದಿಗೆ ಬಸ್ಸಿನಿಂದಿಳಿದ, ತೇಗದ ಮರದ ಹಾಗೆ ಉದ್ದಕ್ಕೆ ಸಪೂರ ಮೋಡದ ಮೈಬಣ್ಣ, ಮಿಂಚಿನ ನಗು, ಮುಡಿಗೆ ತಗಡಿನ ಚಂದ್ರನನ್ನು ಮುಡಿದಿದ್ದ, ತೋಳಿಗೆ ಕಣಗಿಲೆಯ ಹೂವು, ಕೊರಳಲ್ಲಿ ಪ್ಲಾಸ್ಟಿಕ್ ಹಾವು, ಹುಲಿ ಚರ್ಮದ ಚಿತ್ರವಿರುವ ಮಾಸಿದ ಹಳದಿ ಬಣ್ಣದ ಅರ್ಧ ಲುಂಗಿ, ಹವಾಯಿ ಚಪ್ಪಲಿ ಧರಿಸಿದ್ದ, ನನ್ನ ಬೆರಗಿಗೆ ಉತ್ತರ ನೀಡುವವನಂತೆ ಡಮರುಗ ನುಡಿಸಿ, ತ್ರಿಶೂಲ ಆಡಿಸಿ, ಕಾಲ್ಗೆಜ್ಜೆ ಗಲಗಲ ಕುಣಿಸಿ, ನಾ ಶಿವ ಎಂದ. ಊರಿನಲ್ಲಿ ಜಾತ್ರೆಯ ಒಂದು ಸಮಯ. ಆ ಸಂದರ್ಭದಲ್ಲಿ ಲೇಖಕಿ ಬಸ್ಸಿನಲ್ಲಿ ಪ್ರಯಾಣ ಮಾಡುತ್ತಿರುವಾಗ ಶಿವನೂ ಕೂಡ ಅದೇ ಬಸ್ಸಿನಲ್ಲಿ ತನ್ನ ಪಕ್ಕದಲ್ಲಿಯೇ ಪ್ರಯಾಣವನ್ನು ಮಾಡಿದರು ಅಂತ ಹೇಳ್ತಾರೆ. ಅಂದರೆ ಶಿವನ ವೇಷಧಾರಿಯಾಗಿದ್ದಂತಹ ವ್ಯಕ್ತಿ ಶಿವನಂತೆಯೇ ತನ್ನ ಬಸ್ಸಿನಲ್ಲಿ ಪ್ರಯಾಣವನ್ನು ತನ್ನೊಂದಿಗೆ ಮಾಡಿದರು ಅಂತ ಹೇಳ್ತಾರೆ. ಆ ವ್ಯಕ್ತಿ ನೋಡೋದಕ್ಕೆ ತೇಗದ ಮರದ ಹಾಗೆ ಉದ್ದಕ್ಕೆ ಹಾಗೂ ಸಣ್ಣಕ್ಕೆ ಸಪೂರವಾಗಿ ಇದ್ದ, ಮೋಡದ ಒಂದು ಮೈಬಣ್ಣವನ್ನು ಹೊಂದಿದ್ದ. ಅವನ ಮುಖದಲ್ಲಿ ಒಂದು ಮಿಂಚಿನ ನಗು ಇತ್ತು, ಅಂದರೆ ಒಂದು ಮಂದಹಾಸ ಇತ್ತು ಅನ್ನೋವಂಥದ್ದನ್ನು ಇಲ್ಲಿ ಹೇಳ್ತಾರೆ. ಸಪೂರ ಅಂದರೆ ಸ್ಲಿಮ್ ಅಂತ. ಹಾಗಾಗಿ ಆ ಶಿವನ ವೇಷಧಾರಿಯಾಗಿದ್ದಂತಹ ವ್ಯಕ್ತಿ ತೇಗದ ಮರದ ಹಾಗೆ ತುಂಬ ಎತ್ತರಕ್ಕೆ ಮತ್ತು ತುಂಬ ತೆಳ್ಳಗೆ ಇದ್ದ, ಮೋಡದ ಮೈಬಣ್ಣವನ್ನು ಹೊಂದಿದ್ದ, ಮುಖದಲ್ಲಿ ಒಂದು ಮಿಂಚಿನ ನಗುವನ್ನು ಹೊಂದಿದ್ದ, ಮುಡಿಗೆ ಅಂದರೆ ತಲೆಗೆ ತಗಡಿನ ಚಂದ್ರನನ್ನು ಮುಡಿದುಕೊಂಡಿದ್ದ, ಯಾಕಂದರೆ ಶಿವನ ವೇಷಧಾರಿ ಅಲ್ವಾ. ಹಾಗಾಗಿ ತೋಳಿಗೆ ಕಣಗಿಲೆಯ ಹೂವನ್ನು ಮತ್ತು ಕೊರಳಲ್ಲಿ ಪ್ಲಾಸ್ಟಿಕ್ ಹಾವನ್ನು ಧರಿಸಿದ್ದ. ಜೊತೆಗೆ ಹುಲಿ ಚರ್ಮದ ಚಿತ್ರ ಇರುವಂತಹ ಮಾಸಿದ ಹಳದಿ ಬಣ್ಣದ ಅರ್ಧ ಲುಂಗಿಯನ್ನು ಹಾಕಿದ್ದ ಮತ್ತು ಕಾಲಿಗೆ ಹವಾಯಿ ಚಪ್ಪಲಿಯನ್ನು ಧರಿಸಿದ್ದ. ಆತನನ್ನು ನೋಡಿದಾಗ ಲೇಖಕಿಗೆ ಒಂದು ರೀತಿಯಾದಂತಹ ಬೆರಗು ಉಂಟಾಗತ್ತೆ, ಅಂದರೆ ಆಶ್ಚರ್ಯ ಉಂಟಾಗತ್ತೆ. ಶಿವನ ಹೀಗಿರ್ತಾನ ಅಂತ ಒಂದು ಆಶ್ಚರ್ಯ ಉಂಟಾಗತ್ತೆ. ಆ ಲೇಖಕಿಯ ಮುಖದಲ್ಲಿ ಮೂಡಿದಂತಹ ಒಂದು ಬೆರಗಿಗೆ ಈ ಶಿವನ ವೇಷಧಾರಿ ಶಿವ ತನ್ನ ಕೈಯಲ್ಲಿದ್ದಂತಹ ಡಮರುಗವನ್ನು ಆಡಿಸ್ತಾ, ತ್ರಿಶೂಲವನ್ನು ನಡಗಿಸ್ತಾ, ತನ್ನ ಕಾಲ್ಗೆಜ್ಜೆಯನ್ನು ಗಲಗಲ ಕುಣಿಸಿ, ಏನು ಹೀಗೆ ನೋಡ್ತಾ ಇದೆಯಾ, ನಾನೇ ಶಿವ ಅಂತ ಹೇಳಿ ತನ್ನನ್ನು ತಾನು ಪರಿಚಯಿಸಿಕೊಂಡಂತೆ ಲೇಖಕಿಗೆ ಅಂದರೆ ಕವಯತ್ರಿಗೆ ಭಾಸ ಆಗುತ್ತೆ. ಇನ್ನು ಈ ಪದ್ಯದ 2ನೇ ಭಾಗದಲ್ಲಿ ಆ ಶಿವ ಹೇಗೆ ಜಾತ್ರೆಯುದ್ದಕ್ಕೂ ಆವರಿಸಿಕೊಂಡು ಬಿಡ್ತಾನೆ ಅನ್ನೋವಂಥದ್ದನ್ನು ಕವಯತ್ರಿ ಸವಿತಾ ನಾಗಭೂಷಣ ಅವರು ಇಲ್ಲಿ ಹೇಳ್ತಾರೆ. ನಾ ಮುಂದೆ ಅವ ಹಿಂದೆ, ಜಾತ್ರೆಯ ಕೌಂಟರಿನಲ್ಲಿ ಟಿಕೀಟು ಕೊಳ್ಳುವಾಗಲೂ ಬೆನ್ನ ಹಿಂದೆಯೇ ಇದ್ದ, ಗಿಲೀಟು ಒಡವೆ ಅಂಗಡಿಯಲ್ಲಿ ಕಣ್ಣ ಮುಂದೆಯೇ ಬಂದ, ಫಳಫಳ ಹೊಳೆಯುವ ಮೂಗುತಿಯನ್ನು ಅಂಗೈಯೊಳಗೆ ಹೊರಳಾಡಿಸಿ, ಈ ವಜ್ರಕ್ಕೆಷ್ಟಪ್ಪ ಬೆಲೆ ಎಂದು ಅಂಗಡಿಯಾತನ ಛೇಡಿಸಿದ.
ಪುಗ್ಗೆಯಂಗಡಿಯಲ್ಲಿ ಒಂದೊಂದು ಪುಗ್ಗೆಯ ಮೇಲೂ ಮೃದುವಾಗಿ ಕೈಯಾಡಿಸಿ ಪರಪರ ಶಬ್ದಕ್ಕೆ ಕಿವಿಯಾನಿಸಿ ಬಾಗಿಲು ದಾಟುವುದರೊಳಗೆ ಠುಸ್ ಎನ್ನುವುದು ಈ ಪುಗ್ಗೆ, ಜೊತೆಗೆ ಹಿಗ್ಗಿನ ಬುಗ್ಗೆ ಎಂದು ಅಲ್ಲೇ ಪದ ಕಟ್ಟಿ ಹಾಡಿ ಒಂದು ಪೀಪಿ ಒಂದು ವಾಚು ಪುಕ್ಕಟೆ ಪಡೆದ. ಬಣ್ಣ ಬಣ್ಣದ ಪರಕಾರಗಳ ತೆಗೆಸಿ ಪೂರಾ ಅಂಗಡಿಯನ್ನೇ ಎಳೆದಾಡಿಸಿ ಚೌಕಾಸಿ ಬೆಲೆಯಲ್ಲೇ 1 ಗಜ ರವಿಕೆಯ ಬಟ್ಟೆ ಕೊಂಡ. ಕೆಂಪು ನೀರಿನ ಶರಬತ್ತಿನಂಗಡಿಯಲ್ಲಿ ಗಿಣಿಶಾಸ್ತ್ರದವನೊಡನೆ ಹರಕು ಛತ್ರಿಯ ಅಡಿಯಲ್ಲಿ ಕರಡಿ ಮಜಲು ಕುಣಿತದ ಕರಡಿಯಾಸದವನೊಡನೆ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಜಾತ್ರೆಯ ಉದ್ದಗಲ ಹಬ್ಬಿ ನಿಂತನು. ಮೋಟು ಬೀಡಿಯ ಸೇದುತ್ತಾ ಕಡಲೆಯ ಪುರಿಯ ಗುಡ್ಡವ ದಾಟಿ ಹೋದ. ಹೀಗೆ ಜಾತ್ರೆ ನೋಡಬೇಕು ಅಂತ ಹೇಳಿ ಬಂದಂತಹ ಕವಿಯತ್ರಿ ಬಸ್ಸಿನಿಂದಿಳಿದು ಟಿಕೆಟ್ ಕೌಂಟರ ಬಳಿಗೆ ಹೋಗಿ ಟಿಕೆಟ್ ತಗೊಳ್ಳೋದಕ್ಕೆ ನಿಲ್ತಾರೆ. ಅಷ್ಟೊತ್ತಿಗೆ ಬಸ್ಸಿನಿಂದ ಶಿವನ ವೇಷಧಾರಿ ಶಿವನು ಇಳಿದು ತಾನೂ ಮುಂದೆ ಬರ್ತೀನಿ ಅಂತ ಹೇಳಿ ಕವಿಯತ್ರಿಯ ಹಿಂದೆಯೇ ನಡೆದು ಹೋಗ್ತಾನೆ. ಜಾತ್ರೆಯ ಟಿಕೆಟನ್ನು ಕೌಂಟರ್ನಲ್ಲಿ ಪಡೆದುಕೊಂಡ ನಂತರ ಕವಯತ್ರಿ ಜಾತ್ರೆಯ ಒಳಗಡೆ ಇರುವಂತಹ ಅಂಗಡಿಯ ಮುಂದೆ ಕಣ್ಣಾಡಿಸ್ತಾ ಹೋಗ್ತಾರೆ. ಆಗ ಶಿವನೂ ಕೂಡ ಅವರ ಹಿಂದೆಯೇ ಬರ್ತಾ ಇರ್ತಾನೆ. ಕಣ್ಣ ಮುಂದೆನೇ ಬರ್ತಾನೆ, ಫಳಫಳ ಹೊಳೆಯುವಂತಹ ಕಣ್ಣನ್ನು ತೋರಿಸ್ತಾನೆ. ಜೊತೆಗೆ ಅಲ್ಲಿದ್ದಂತಹ ಆಭರಣದ ಅಂಗಡಿಯಲ್ಲಿ ಹೋಗಿ ಅಲ್ಲಿದ್ದಂತಹ ಮೂಗುತಿಯೊಂದನ್ನು ತನ್ನ ಕೈಯೊಳಗೆ ಇಟ್ಕೊಂಡು ಶಿವ ಅಂಗಡಿಯವನನ್ನು ಚೇಷ್ಟೆ ಮಾಡ್ತಾನೆ, ಎಷ್ಟಪ್ಪ ಈ ವಜ್ರಕ್ಕೆ ಬೆಲೆ ಅಂತ ಹೇಳಿ. ಅಲ್ಲಿಂದ ಮುಂದೆ ಪುಗ್ಗೆ ಅಂಗಡಿ ಅಂದರೆ ಬಲೂನು ಮತ್ತು ಆಟಿಕೆಗಳ ಅಂಗಡಿ. ಪುಗ್ಗೆ ಅಂದರೆ ಬಲೂನ್. ಆ ಬಲೂನ್ ಅಂಗಡಿಯಲ್ಲಿರುವಂತಹ ಒಂದು ಬಂಚ್ ಆಫ್ ಬಲೂನ್ ಇರುತ್ತಲ್ಲ, ಆ ಎಲ್ಲ ಬಲೂನ್ ಮೇಲೂ ಕೂಡ ತನ್ನ ಕೈಯನ್ನು ಮೃದುವಾಗಿ ಆಡಿಸ್ತಾನೆ. ಆಗ ಆ ಬಲೂನಿಂದ ಒಂದು ಬಗೆಯ ಪರಪರ ಅನ್ನೋಂಥ ಶಬ್ದ ಬರುತ್ತಲ್ಲ, ಆ ಪರಪರ ಶಬ್ದವನ್ನು ತನ್ನ ಕಿವಿಯಲ್ಲಿ ಕೇಳಿ ಆನಂದ ಮಾಡಿಕೊಂಡು ಆ ಅಂಗಡಿಯನ್ನು ದಾಟೋದ್ರೊಳಗೆ ಒಂದನ್ನು ಠುಸ್ ಅಂತ ಹೇಳಿಸ್ಬಿಡ್ತಾನೆ. ಅಂದರೆ ಒಂದು ಬಲೂನನ್ನು ತೋರಿಸಿ ಮನೆಗೆ ಹೋಗೋದ್ರೊಳಗೆ ಇದು ಟುಸ್ ಆಗೋಗುತ್ತೆ ಕಣಪ್ಪ, ಈ ಬಲೂನ್ ಎಲ್ಲಿ ಉಳಿಯುತ್ತೆ ಅಂತ ಹೇಳಿ ಅಲ್ಲಿ ತನ್ನ ಒಂದು ಹುಸಿನಗೆಯನ್ನು ಬೀಡ್ತಾನೆ. ಹಿಗ್ಗನ್ನು, ತನ್ನ ಸಂತೋಷವನ್ನು ತೋರಿಸ್ತಾನೆ. ಹೀಗೆ ಪುಗ್ಗೆಯನ್ನು ಹಿಡಿದು ಪರಪರ ಶಬ್ದವನ್ನು ಮಾಡಿಸಿ ಮನೆಗೆ ಹೋಗೋದ್ರೊಳಗೆ ಈ ಪುಗ್ಗೆ ಟುಸ್ ಅಂತ ಒಡೆದೋಗುತ್ತೆ ಅಂತ ಹೇಳಿ ಒಂದು ಪದವನ್ನು ಕಟ್ಟಿ, ಅಂದರೆ ಒಂದು ಹಾಡನ್ನು ಹಾಡಿ ಆ ಅಂಗಡಿಯವನಿಂದ ಒಂದು ಪೀಪಿ ಮತ್ತು ಒಂದು ವಾಚನ್ನು ಪುಕ್ಕಟೆ ಪಡಿತಾನೆ, ಅಂದರೆ ಫ್ರೀಯಾಗಿ ಪಡಿತಾನೆ. ಅಲ್ಲಿಂದ ಮುಂದೆ ಶಿವನ ವೇಷಧಾರಿ ಶಿವ ಮತ್ತೊಂದು ಅಂಗಡಿಗೆ ಕಾಲಿಡ್ತಾನೆ. ಅಲ್ಲಿ ಅಂದರೆ ಬಟ್ಟೆಯ ಅಂಗಡಿಗೆ ಕಾಲಿಡ್ತಾನೆ. ಅಲ್ಲಿದ್ದಂತಹ ಬಣ್ಣ ಬಣ್ಣದ ಬಟ್ಟೆಗಳನ್ನೆಲ್ಲ ತೆಗೆಸಿ ಏನೋ ಪೂರ್ತಿ ಅಂಗಡಿಯನ್ನೇ ತೆಗೆದುಕೊತೀನೇನೋ ಅಂತ ಹೇಳಿ ಅಲ್ಲಿದ್ದಂತಹ ಬಟ್ಟೆಗಳನ್ನೆಲ್ಲ ಎಳೆದಾಡಿಸಿ ಚೌಕಾಸಿ ಮಾಡಿ ಕೊನೆಗೆ 1 ಗಜ ರವಿಕೆಯ ಬಟ್ಟೆಯನ್ನು ತೆಗೆದುಕೊಳ್ತಾನೆ, ಖರೀದಿಸ್ತಾನೆ ಅನ್ನೋಂಥದ್ದನ್ನು ಇಲ್ಲಿ ಕವಯತ್ರಿ ಹೇಳ್ತಾರೆ. ಅಲ್ಲಿಗೆ ಮುಗಿತಾ ಜಾತ್ರೆ? ಖಂಡಿತ ಇಲ್ಲ. ಜಾತ್ರೆ ಅಂದರೆ ನಾವು ಒಂದಷ್ಟು ಅಂಗಡಿಗಳಲ್ಲಿ ವಿಂಡೋ ಶಾಪಿಂಗನ್ನು ಮಾಡ್ತೀವಿ. ಹಾಗೆ ಇಲ್ಲಿ ಶಿವನೂ ಕೂಡ ವಿಂಡೋ ಶಾಪಿಂಗ್ ಮಾಡ್ತಾ ಇದ್ದಾನೆ. ಕೆಂಪು ನೀರಿನ ಶರಬತ್ತಿನ ಅಂಗಡಿಯಲ್ಲಿ ನಿಂತು ನೋಡ್ತಾನೆ, ಶರಬತ್ತಿಗೆ ಎಷ್ಟಿರಬಹುದು ಬೆಲೆ ಅಂತ. ಮುಂದೆ ಹಾಗೆಯೇ ಕಣ್ಣಾಡಿಸ್ತಾನೆ. ಅಲ್ಲೊಬ್ಬ ಗಿಣಿಶಾಸ್ತ್ರದವನು ಕೂತು ಶಾಸ್ತ್ರವನ್ನು ಹೇಳ್ತಾ ಇರ್ತಾನೆ. ಅದೇ ಛತ್ರಿ ಅಡಿಯಲ್ಲಿ, ಆ ಛತ್ರಿ ಬೇರೆ ಹರಿದು ಹೋಗಿರುತ್ತೆ, ಅದೇ ಛತ್ರಿಯ ಅಡಿಯಲ್ಲಿ ಕರಡಿ ಕುಣಿಸುವಂತಹ ವ್ಯಕ್ತಿ ಕೂಡ ನಿಂತಿರ್ತಾನೆ. ಯಾರಾದರೂ ಬರ್ತಾರಾ, ತನಗೆ ಇವತ್ತು ವ್ಯಾಪಾರ ಆಗುತ್ತಾ ಅಂತ ಹೇಳಿ ಅಲ್ಲಿ ಇಲ್ಲಿ ನೋಡ್ತಾ ಇರ್ತಾನೆ. ಅವನು ಹೇಗೆ ಅಲ್ಲಿ ಇಲ್ಲಿ ನೋಡ್ತಾನೋ ಹಾಗೆ ಶಿವನ ವೇಷಧಾರಿ ಶಿವನು ಕೂಡ ಇಡೀ ಜಾತ್ರೆಯಲ್ಲಿ ಎಲ್ಲೆಲ್ಲಿ ಏನೇನಿದೆ ಅಂತ ಹೇಳಿ ಕಣ್ಣನ್ನು ಆಡಿಸಿ ನಿಲ್ತಾನೆ. ಕೊನೆಗೆ ಜಾತ್ರೆಯ ಪೂರ್ತಿ ಓಡಾಡಿಕೊಂಡು ಜಾತ್ರೆಯಲ್ಲಿ ತಾನೇ ಶಿವನಾಗಿ ಕಳೆದು ಹೋಗ್ಬಿಟ್ಟಿರ್ತಾನೆ, ಅಂದರೆ ಇನ್ವಾಲ್ವ್ ಆಗಿಬಿಟ್ಟಿರ್ತಾನೆ. ಆಯ್ತಪ್ಪ ಇವನು ನೋಡ್ಕೊಂಡು ಹೊರಟ ಅಂತ ಹೇಳ್ಕೊಳ್ಳೋ ಅಷ್ಟೊತ್ತಿಗೆ ಮತ್ತೆ ಕಾಣಿಸ್ಕೊಳ್ತಾನೆ. ಮೋಟು ಬೀಡಿಯನ್ನು ಸೇದ್ಕೊಳ್ತಾ ಕಡಲೆಪುರಿಯ ಅಂಗಡಿಯಲ್ಲಿ ಒಂದಷ್ಟು ಕಡಲೆಪುರಿಯನ್ನು ತೆಗೆದುಕೊಂಡು ಕವರಿನಲ್ಲಿ ಹಾಕಿ ಆ ಜಾತ್ರೆಯ ಗುಡ್ಡವನ್ನು ದಾಟಿ ಆಚೆಗೆ ಹೊರಡ್ತಾನೆ ಅನ್ನೋವಂಥದ್ದನ್ನು ಇಲ್ಲಿ ಕವಯತ್ರಿ ತಿಳಿಸ್ತಾರೆ. ಅಬ್ಬಾ, ಅಂತೂ ಇಂತೂ ಹೋದ ಅಪ್ಪ ಈ ಶಿವನ ವೇಷಧಾರಿ, ಬೆಳಗ್ಗೆಯಿಂದ ಜಾತ್ರೆಯಲ್ಲಿ ನನ್ನ ಹಿಂದೆಯೇ ಸುತ್ತಾ ಇದ್ದಾನೆ ಅನ್ನಿಸ್ತಿತ್ತು ಅಂತ ಲೇಖಕಿ ಅನ್ಕೋತಾ ಇರ್ತಾರೆ. ಹೋದ್ಯ ಪಿಶಾಚಿ ಅಂದರೆ ಬಂದೆ ಗವಾಕ್ಷಿಲಿ ಅನ್ನೋ ಥರ
ಹೋದ ಅನ್ನೋಷ್ಟರಲ್ಲಿಯೇ ಶಿವ ಮತ್ತೆ ಕವಯಿತ್ರಿಯ ಮುಂದೆ ಪ್ರತ್ಯಕ್ಷನಾಗ್ತಾನೆ. ಅದನ್ನು 3ನೇ ಭಾಗದಲ್ಲಿ ಕವಯಿತ್ರಿ ಹೇಳ್ತಾರೆ. ಹೋದ ಎನ್ನುವಷ್ಟರಲ್ಲಿಯೇ ಬತಾಸಿನ ಅಂಗಡಿಯಲ್ಲಿ ಪರಿಚಿತ ನಗೆಯೊಡನೆ ಪ್ರತ್ಯಕ್ಷ. ಮೆಲ್ಲನೆ ಬಳಿಸರಿ ಗೋಣ ಬಗ್ಗಿಸಿ, ಮಗ ಹಸಿದಿದ್ದಾನೆ, ಹೆಂಡತಿಗೆ ಕಾಯಿಲೆಯೇ ಅಂದ. ಬಾಡಿದ ಮುಖ ಬಸಿದಿತ್ತು ದುಃಖ. ಗಣಪ ಹಸಿದಿದ್ದಾನೆ, ಗಿರಿಜೆಗೆ ಕಾಯಿಲೆ, ಹೆಂಡತಿ ಮಕ್ಕಳಿಗಾಗಿ ಶಿವನಲ್ಲದೆ ಭವಿ ಅಳುವನೆ. ಪುಟ್ಟ ಪರ್ಸಿನ ಮೂಲೆ ಮೂಲೆಯನ್ನು ತಡವಿ ರುದ್ರನೊಡ್ಡಿದ್ದ ಬೊಗಸೆಗೆ 5ರ ನೋಟಿರಿಸಿ ಇಷ್ಟೇ ಅಂದೆ. ಮಿಂಚಂತ ಹೊಳೆದು ತಳಾಂಗು ತದಿಗಿಣ ತೋಂ ಎಂದು ನಾಟ್ಯದ ಮಟ್ಟಿನಲ್ಲಿ ಕುಣಿದು ಅರ್ಧ ನಿಮೀಲಿತ ನೇತ್ರನಾಗಿ ನಟರಾಜನ ಭಂಗಿಯಲ್ಲಿ ನಿಂತು ಬಿಟ್ಟ. ಬಿಟ್ಟ ಬಾಯಿ ಬಿಟ್ಟಂತೆಯೇ, ನೆಟ್ಟ ಕಣ್ಣು ನೆಟ್ಟಂತೆಯೇ ಎರಡೂ ಕೈ ಜೋಡಿಸಿ ಮೈದುಂಬಿ ನುಡಿದು ಬಿಟ್ಟೆ, ಸಾಕ್ಷಾತ್ ಶಿವ ಎಂದು. ಬತಾಸಿನ ಅಂಗಡಿಯಲ್ಲಿ ಮತ್ತೆ ಶಿವ ಕವಯತ್ರಿಗೆ ಪ್ರತ್ಯಕ್ಷನಾಗ್ತಾನೆ. ಆದವನೇ ಮೆಲ್ಲಗೆ ತನ್ನ ಬೆನ್ನನ್ನು ಬಗ್ಗಿಸಿ, ತಾಯಿ, ಮಗ ಹಸ್ದುಕೊಂಡಿದ್ದಾನೆ, ಹೆಂಡತಿಗೆ ಸ್ವಲ್ಪ ಕಾಯಿಲೆ ಇದೆ ಅಂತ ಹೇಳಿ ತನ್ನ ಮುಖವನ್ನು ಬಾಡಿಸ್ತಾನೆ, ದುಃಖವನ್ನು ತೋಡ್ಕೊಳ್ತಾನೆ. ಹಾಗೆ ಶಿವನ ವೇಷಧಾರಿ ಬಗ್ಗಿ ತನ್ನ ಸಂಕಷ್ಟವನ್ನು ಕವಯಿತ್ರಿಯ ಮುಂದೆ ಹೇಳ್ಕೊಳ್ಳೋ ಹೊತ್ತಲ್ಲಿ ಕವಯಿತ್ರಿಗೆ ಒಂದು ಕ್ಷಣ ಸಾಕ್ಷಾತ್ ಆ ಶಿವನೇ ಬಂದು ತನ್ನ ಬೆನ್ನನ್ನು ಬಗ್ಗಿಸಿ, ತಾಯಿ, ನನ್ನ ಮಗ ಗಣಪ ಹಸ್ದುಕೊಂಡಿದ್ದಾನೆ, ನನ್ನ ಹೆಂಡತಿ ಗಿರಿಜೆಗೆ ಕಾಯಿಲೆ ಬಂದ್ಬಿಟ್ಟಿದೆ, ಏನಾದರೂ ಸಹಾಯ ಮಾಡಿ ಹೆಂಡತಿ ಮಕ್ಕಳಿಗೋಸ್ಕರ ಅಂತ ಹೇಳಿ ಅಳ್ತಾ ಕೇಳ್ತಾ ಇದ್ದಾನೆ ಅಂತ ಅನ್ನಿಸ್ಬಿಡುತ್ತೆ. ಶಿವ ಅಲ್ಲದೆ ಭವಿ ಅಳುವನೆ ಅಂತ ಇಲ್ಲಿ ಕವಯಿತ್ರಿ ಪ್ರಶ್ನಿಸ್ತಾರೆ. ಅಂದರೆ ಹೆಂಡತಿ ಮಕ್ಕಳ ಪಾಲಿಗೆ ಶಿವ ತಾನು ಒದಗಿ ಬಂದು ನಾನಿದ್ದೀನಿ, ನೀವು ಭಯಪಡಬೇಡಿ ಅಂತ ಹೇಳಿ ತನ್ನ ಅಭಯ ಹಸ್ತವನ್ನು ನೀಡ್ತಾನೆ. ಹಾಗೆ ಇಲ್ಲಿ ಈ ಶಿವನ ವೇಷಧಾರಿ ತನ್ನ ಹೆಂಡತಿ ಮಕ್ಕಳ ರಕ್ಷಣೆಗೋಸ್ಕರ ತಾಯಿ ಏನಾದರೂ ಸಹಾಯವನ್ನು ಮಾಡಿ ಅಂತ ಹೇಳಿ ಕೇಳಿದಂತೆ ಭಾಸವಾಗುತ್ತೆ ಕವಯಿತ್ರಿಗೆ. ಕೂಡಲೇ ಕವಯಿತ್ರಿ ತಮ್ಮ ಪುಟ್ಟ ಪರ್ಸಿನ ಮೂಲೆಯನ್ನು ಹುಡುಕಿ ಆ ಶಿವನ ವೇಷಧಾರಿ ಒಡ್ಡಿದಂತಹ ಕೈಗೆ 5 ರೂಪಾಯಿ ನೋಟನ್ನು ಇರಿಸಿ, ಇಷ್ಟೇ ಕಣಪ್ಪ ನನ್ನ ಹತ್ರ ಇರೋದು ಅಂತ ಹೇಳಿ ತಮ್ಮ ಸಹಾಯವನ್ನು ಮಾಡ್ತಾರೆ. ಆ 5 ರೂಪಾಯಿ ಸಿಕ್ಕಿದ ತಕ್ಷಣವೇ ಆ ಶಿವನ ವೇಷಧಾರಿಯ ಮುಖದಲ್ಲಿ ಮಿಂಚಿನ ಕಳೆ ಹೊಳೆಯುತ್ತೆ. ಆ ತಕ್ಷಣವೇ ತಾನು ಶಿವನ ವೇಷ ಧರಿಸಿದ್ದೀನಿ ಅನ್ನುವಂತಹ ರೀತಿಯಲ್ಲೇ ತಳಾಂಗು ತೆಗೆದಿಣ ತೋಂ ಅನ್ನೋವಂತಹ ಒಂದು ನಾಟ್ಯದ 1-2 ಸ್ಟೆಪ್ಪನ್ನು ಆತ ಆ್ಯಕ್ಟ್ ಮಾಡ್ತಾನೆ ಕವಯತ್ರಿಯ ಮುಂದೆ. ಅದರಿಂದಾಗಿ ನಟರಾಜನೇ ಸ್ವತಃ ಬಂದು ಇಲ್ಲಿ ನನ್ನ ಮುಂದೆ ನೃತ್ಯವನ್ನು ಮಾಡಿಬಿಟ್ನಾ ಅಂತ ಹೇಳಿ ಕವಯತ್ರಿಗೆ ಒಮ್ಮೆ ಅನ್ನಿಸಿಬಿಡುತ್ತೆ. ಹಾಗಾಗಿ ಆ ಶಿವನ ವೇಷಧಾರಿ ಮಾಡಿದ ನೃತ್ಯವನ್ನು ನೋಡಿದ ತಕ್ಷಣ ಕವಯಿತ್ರಿ ಮೈಯನ್ನು ಮರೆತು ಬಿಟ್ಟ ಬಾಯನ್ನು ಬಿಟ್ಟ ಹಾಗೆ, ನೆಟ್ಟ ಕಣ್ಣನ್ನು ನೆಟ್ಟ ಹಾಗೇ ಅವನನ್ನೇ ನೋಡ್ತಾ, ನೀನು ಶಿವನ ವೇಷಧಾರಿ ಅಲ್ಲಪ್ಪ, ನೀನೇ ಸಾಕ್ಷಾತ್ ಶಿವ ನೀನು ಅಂತ ಹೇಳಿ ತಮ್ಮೆರಡೂ ಕೈಯನ್ನು ಜೋಡಿಸಿ ಶಿವನಿಗೆ ನಮಸ್ಕಾರವನ್ನು ಮಾಡ್ತಾರೆ ಅನ್ನುವಂತಹ ರೀತಿಯಲ್ಲಿ ಪದ್ಯದ ಕೊನೆ ಆಗತ್ತೆ. ಇನ್ನು ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ 10 ಅಂಕದ ಒಂದು ಪ್ರಶ್ನೆಯ ಒಂದು ದೃಷ್ಟಿಕೋನದಿಂದ ಈ ಪದ್ಯವನ್ನು ನೋಡೋದಾದರೆ, ಪದ್ಯದ ಮೊದಲ ಭಾಗದಲ್ಲಿ ಸಾಮಾನ್ಯ ಜನರಂತೆಯೇ ಶಿವನು ಕೂಡ ಸಾಮಾನ್ಯನಾಗಿ ತಮ್ಮೊಡನೆ ಜೀವನದ ಪ್ರಯಾಣವನ್ನು ನಡೆಸ್ತಾ ಇದ್ದಾನೆ ಅನ್ನೋವಂಥದ್ದನ್ನು ಇಲ್ಲಿ ಶಿವನ ವೇಷಧಾರಿ ಬಸ್ಸಲ್ಲಿ ಪ್ರಯಾಣ ಮಾಡೋದನ್ನು ಚಿತ್ರಿಸೋದ್ರ ಮುಖಾಂತರ ಕವಯತ್ರಿ ಅವರು ಹೇಳ್ತಾರೆ. ಜೊತೆಗೆ ಮುಂದೆ 2ನೇ ಭಾಗದಲ್ಲಿ, ಪದ್ಯದ 2ನೇ ಭಾಗದಲ್ಲಿ ಕವಯತ್ರಿಯವರು ಜಾತ್ರೆಯನ್ನು ನೋಡಲಿಕ್ಕೆ ಬಂದಿದ್ದಾರೆ, ಹಾಗೆ ಶಿವನು ಕೂಡ ಜಾತ್ರೆಯನ್ನು ನೋಡೋದಕ್ಕೆ ಬಂದಿದ್ದಾನೆ. ಇಲ್ಲಿ ನಾವು ಶಿವನ ವೇಷಧಾರಿ ಶಿವ ಹಾಗೂ ನಿಜವಾದಂತಹ ಲೋಕವನ್ನು ಕಾಯ್ತಿರುವಂತಹ ಶಿವ ಅಂದರೆ ದೇವರು, ಆ ಶಿವನನ್ನು ಈ ಶಿವನಲ್ಲಿ ನಾವು ಒಂದಾಗಿ ಕಾಣಬೇಕಾಗತ್ತೆ. ಅಂದರೆ ಲೋಕದಲ್ಲಿರುವಂತಹ ಸಾಮಾನ್ಯ ಜನ ರೂಪದಲ್ಲಿರುವಂತಹ ವೇಷಧಾರಿ ಶಿವನು ಮತ್ತು ಇಡೀ ಲೋಕವನ್ನೇ ಕಾಯುವಂತಹ ದೇವರಾದಂತಹ ಶಿವನು ಒಂದೇ. ನಾವು ಇಲ್ಲಿ ಊರಲ್ಲೆಲ್ಲೋ ನಡೀತಿರುವಂತಹ ಜಾತ್ರೆಯನ್ನು ನೋಡ್ತಾ ಇದ್ದರೆ ಪರಶಿವ ಅಂದರೆ ದೇವರಾದಂತಹ ಪರಶಿವ ಇಡೀ ಜಗತ್ತಿನ ಜಾತ್ರೆಯನ್ನೇ ನೋಡ್ತಾ ಇದ್ದಾನೆ ಅಂತ ಹೇಳಬಹುದು. ಆ ರೀತಿಯಾಗಿ ಇಲ್ಲಿ ಕವಯತ್ರಿಯವರು ಒಂದು ಶಿವನ ಸರಳತೆಯನ್ನು ಶಿವನ ವೇಷಧಾರಿಯ ಮುಖಾಂತರ ತೋರಿಸಿದ್ದಾರೆ ಅಂತ ಹೇಳಬಹುದು. ಇನ್ನು ಪದ್ಯದ 3ನೇ ಭಾಗದಲ್ಲಿ
ಸಾಮಾನ್ಯ ವೇಷಧಾರಿಯಾದಂತಹ ಶಿವ ತನ್ನ ಹೆಂಡತಿ ಮಕ್ಕಳಿಗೆ ಹುಷಾರಿಲ್ಲ ಅಂತ ಹೇಳಿ ಅಳುತ್ತಾ ತನ್ನ ಕೈಯನ್ನು ಮುಂದೆ ಚಾಚ್ತಾನೆ. ಹಾಗೆ ಪರಶಿವನೂ ಕೂಡ, ಜಗತ್ತನ್ನು ಕಾಯುತ್ತಿರುವಂತಹ ಪರಶಿವನೂ ಕೂಡ ತನ್ನ ಜಗದಲ್ಲಿರುವಂತಹ ಎಲ್ಲ ಮಕ್ಕಳು ಕೂಡ ಆರೋಗ್ಯಯುತವಾಗಿ ಒಳ್ಳೆಯ ರೀತಿಯಲ್ಲಿ ಬದುಕಲಿ ಅಂತ ಹೇಳಿ ಜನರಿಂದ ಒಂದು ನಿರೀಕ್ಷೆಯನ್ನು ಮಾಡ್ತಾ ಇದ್ದಾನೆ ಅನ್ನುವಂಥದ್ದನ್ನು ಇಲ್ಲಿ ಹೇಳಬಹುದು. ಅಂದರೆ ಒಂದು ಗಾದೆ ಮಾತಿದೆ, ಕಷ್ಟ ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತಾ ಅಂತ. ಹಾಗೆ ನಾವು ಯಾವುದೇ ದೇವರ ಕಥೆಯನ್ನು ನೋಡಿಕೊಂಡು ಹೋದರೂ ಕೂಡ ಪ್ರತಿಯೊಬ್ಬ ದೇವರ ಇತಿಹಾಸದಲ್ಲೂ ಕೂಡ ಅವರದ್ದೇ ಆದಂತಹ ಕಷ್ಟದ ದಿನಗಳನ್ನು ಅನುಭವಿಸಿ ನಂತರ ಸುಖದ ದಿನಗಳನ್ನು ಪಡೆದಂಥದ್ದನ್ನು ನಾವು ಕಾಣಬಹುದು. ಹಾಗೆ ಇಲ್ಲಿಯೂ ಕೂಡ ಜಾತ್ರೆಯಲ್ಲಿ ಬಂದಂತಹ ಶಿವನ ವೇಷಧಾರಿ ತನ್ನ ಮನೆಯ ಕಷ್ಟವನ್ನು ನೀಗೋದಕ್ಕಾಗಿ ಭಿಕ್ಷೆಯನ್ನು ಬೇಡ್ದ. ಅದೇ ರೀತಿ ಪರಶಿವ ಜಗದ ಕಷ್ಟವನ್ನು ನೀಗಿಸೋದಕ್ಕೆ ಭಿಕ್ಷೆಯನ್ನು ಬೇಡಿದ. ಹಾಗಾಗಿ ಶಿವ ಅಂತಂದರೆ ಜಗತ್ತಿಗಾಗಿ ತನ್ನನ್ನು ತಾನು ಬಗ್ಗಿಸಿ ಕಾಪಾಡುವಂತಹವನು ಅನ್ನುವಂಥದ್ದನ್ನು ಇಲ್ಲಿ ಹೇಳಬಹುದು. ಎರಡನ್ನೂ ಕೂಡ ಕನೆಕ್ಟ್ ಮಾಡ್ಕೋಬಹುದು. ಹೇಗೆ ಇಲ್ಲಿ ಶಿವನ ವೇಷಧಾರಿ ತನ್ನ ಹೆಂಡತಿ ಮಕ್ಕಳಿಗೋಸ್ಕರ ಅವರ ಸುಖಕ್ಕೋಸ್ಕರ ಒಂದು ಭಿಕ್ಷೆಯನ್ನು ಬೇಡಿದನು, ಹಾಗೆ ಜಗದ ಪಾಲನೆಗಾಗಿ ಶಿವ ಅವತ್ತು ಭಿಕ್ಷೆಯನ್ನು ಬೇಡ್ದ. ಹಾಗಾಗಿ ಜಗತ್ತಿನ ಒಳಿತಿಗಾಗಿ ಮತ್ತು ಕುಟುಂಬದ ಒಳಿತಿಗಾಗಿ ನಿಲ್ತಕ್ಕಂಥವನು ಶಿವ ಅನ್ನುವಂಥದ್ದನ್ನು ನಾವು ಈ ಪದ್ಯದ ಒಂದು ಕನ್ಕ್ಲೂಷನಲ್ಲಿ ನಾವು ಹೇಳಬಹುದಾಗುತ್ತೆ. ಅಂತಹ ಒಂದು ಶಿವನ ದರ್ಶನವನ್ನು ಕವಯಿತ್ರಿ ಜಾತ್ರೆಯಲ್ಲಿ ಬಂದಂತಹ ಶಿವನ ವೇಷಧಾರಿಯ ರೂಪದಲ್ಲಿ ಕಂಡದ್ದು ನಿಜವಾಗಲೂ ಕೂಡ ಒಂದು ಬೆರಗಾದಂತಹ ವಿಚಾರ, ಒಂದು ವಿಸ್ಮಯಕಾರಿಯಾದಂತಹ ವಿಚಾರ ಅಂತ ಹೇಳಿ ತಿಳಿಸಬಹುದು. ಹೀಗೆ ಜಾತ್ರೆಯಲ್ಲಿ ಶಿವ ಪದ್ಯದಲ್ಲಿ ಊರಿನ ಜಾತ್ರೆಯನ್ನು ಮತ್ತು ಜಗದ ಜಾತ್ರೆಯನ್ನು ಶಿವನ ಒಂದು ಕ್ಯಾರೆಕ್ಟರ್ ಮುಖಾಂತರ ಶ್ರೀಮತಿ ಸವಿತಾ ನಾಗಭೂಷಣ ಅವರು ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ ಅಂತ ಹೇಳಬಹುದು. ಮುಂದಿನ ಪಾಠಗಳಿಗಾಗಿ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.